ಆಡು ಜೀವಿತಂ, ದ ಗೋಟ್ ಲೈಫ್. ಅಬ್ಬಾ! ಏನ್ ಸಿನಿಮಾ ರೀ! ಈ ಲಾಸ್ಟ್ ವೀಕೆಂಡಲ್ಲಿ ನೆಟ್‌ಫ್ಲಿಕ್ಸಲ್ಲಿ ನಾನಂತೂ ಫ್ಯಾಮಿಲಿ ಜೊತೆಗೆ ಈ ಸಿನಿಮಾ ನೋಡಿ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಕೂಡ ಈ ಸಿನಿಮಾ ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಆಡು ಜೀವಿತಂ ಆರ್ ಗೋಟ್ ಲೈಫ್ ಇದು ಒಂದು ಮಲಯಾಳಂ ಫಿಲ್ಮ್. ಬಟ್ ಇದು ಕನ್ನಡದಲ್ಲಿ ಕೂಡ ಡಬ್ ಆಗಿ ನಿಮಗೆ ನೆಟ್‌ಫ್ಲಿಕ್ಸ್‌ನಲ್ಲಿ ಸಿಗತ್ತೆ. ಈ ಫಿಲ್ಮು ಬೇಸಿಕಲಿ ಒಂದು ನಾವೆಲ್ ಮೇಲೆ ಡಿಪೆಂಡ್ ಆಗಿದೆ. ಇದು ನಾವೆಲ್ ಅನ್ನ ಬೇಸ್ ಇಟ್ಕೊಂಡು ಮಾಡಿದ್ದಾರೆ. ಬೆನ್ಯಾಮಿನ್ ಅನ್ನೋರು ಒಂದು ಬೆಸ್ಟ್ ಸೆಲ್ಲಿಂಗ್ ನಾವೆಲ್ ಅಂತ ಇದು ಮಲಯಾಳಮಲ್ಲಿ 2008 ಆ ನಾವೆಲ್ ಬೇಸ್ ಮೇಲೆ ಈ ಫಿಲ್ಮ್ ಮಾಡಿದ್ರೆ ಇದು ಒಂದು ಟ್ರೂ ಸ್ಟೋರಿ. ಒಬ್ರು ಮಲಯಾಳಿ ಇಮಿಗ್ರೆಂಟ್ ಲೇಬರರ್ ಇವರು ಕೇರಳದಿಂದ ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ಸೌದಿ ಅರೇಬಿಯಾದಲ್ಲಿ. ಹೇಗೆ ಇವ್ರು ಅಲ್ಲಿ ಸಿಕ್ಕಾಕೊಂಡ್ರು, ಇವ್ರು ಹೇಗೆ ಅಲ್ಲಿ ಜೀತದಾಳವಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನೆಲ್ಲ ಫಿಲ್ಮಲ್ಲಿ ತೋರಿಸಿದ್ದಾರೆ. ಆ ಡೆಸರ್ಟಲ್ಲಿ ಅವ್ರು ಎಷ್ಟು ಕಷ್ಟಪಡ್ತಾರೆ ವಾಪಸ್ ಮನೆ ಬರಲಿಕ್ಕೆ. ಆ ಡೆಸರ್ಟಲ್ಲಿ ತೆಗ್ದಿರೋಂಥ ಶಾರ್ಟ್ಸ್‌ಗಳಾಗಿರ್ಬೋದು, ಆ ಹಾವಿನ ಸೀನ್ ಆಗಿರ್ಬೋದು, ಹಾಗೆ ಅವ್ರು ನೀರು ಕುಡಿಲಿಕ್ಕೆ ಹಂಬಲಿಸ್ತಾ ಇರುವಾಗ ಅವ್ರಿಗೆ ಸಿಗೋ ಒಂದು ಖಾಲಿ ಕೋಕೋ ಕೋಲಾ ಬಾಟ್ಲ್ ಏನಿದೆ ಅದು ಅವ್ರ ಜೀವನ ಹೇಗೆ ಉಳಿಸುತ್ತೆ. ಮತ್ತೆ ಇವರಿಗೆ ಮುಂದೆ ಮನೆಗೆ ಹೋಗ್ಲಿಕ್ಕೆ ರೋಡ್ ಸಿಗತ್ತೋ ಇಲ್ವೋ ಇದೆಲ್ಲದು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಸರ್ವೈವಲ್ ಡ್ರಾಮಾ, ಫ್ರೆಂಡ್‌ಶಿಪ್ ಅಂದ್ರೆ ಏನಂತ ತೋರಿಸಿದ್ದಾರೆ. ಸೊ, ಆಡುಗಳ ಜೊತೆಗೆ, ಆ ಒಂಟೆಗಳ ಜೊತೆಗೆ, ಅನಿಮಲ್ಸ್ ಜೊತೆಗೆ ಒಬ್ಬ ಮನುಷ್ಯನ ಬಾಂಡಿಂಗ್ ಅನ್ನು ಕೂಡ ತೋರಿಸಿದ್ದಾರೆ. ಹೀರೋ ಆಗಿ ಇಲ್ಲಿ ಪೃಥ್ವಿರಾಜ್ ಸುಕುಮಾರಂ ಅವರು ದ ಬೆಸ್ಟ್ ಆಕ್ಟಿಂಗ್ ಕೊಟ್ಟಿದ್ದಾರೆ. ಸೂಪರ್ಬ್ ಆಗಿದೆ ಫಿಲಮ್ಮು. ಈ ಫಿಲಮ್ ನೋಡಿ ತುಂಬಾನೇ ಎಂಜಾಯ್ ಮಾಡ್ತೀರಾ. ಮತ್ತೆ ಎ.ಆರ್. ರೆಹಮಾನ್ ಅವರ ಬ್ಯಾಕ್‌ಗ್ರೌಂಡ್ ಸ್ಕೋರ್ ಕೂಡ ಇದೆ. ಸೊ, ಇದು ವಿಜುವಲ್ ರೊಮ್ಯಾನ್ಸ್ ಅಂತ ಒಂದು ಪ್ರೊಡಕ್ಷನ್ ಕಂಪನಿ ಇದನ್ನ ಪ್ರೊಡಕ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ 3 ಅವರ್ಸ್ ಇದೆ ಫಿಲ್ಮು. ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಬಾಕ್ಸ್ ಆಫೀಸ್‌ನಲ್ಲಿ 160 ಕೋಟಿ ಗಳಿಕೆ ಮಾಡಿದೆಯಂತೆ. ಸೊ, ನೋಡಿ ಈ ಸಿನಿಮಾನ ಎಂಜಾಯ್ ಮಾಡಿ. ಹಾಗೂ ಈ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.